ಹಾಯ್, ನಾವು ಸೆಕೆಂಡ್ ಟೈಮ್ ಗೋಲ್ಡ್ ಸೂಪ್ ಬಂದಿದ್ದೀವಿ. ಒಂದ್ಸತಿ ಆಲ್ರೆಡಿ ಬಂದಿದ್ವಿ, ಮತ್ತು ನಮಗಿನ್ನ ನೋಡಬೇಕು ಅನ್ನಿಸ್ತು ಕೆಲವು ಡಿಸೈನ್ಸ್ನ. ಅದಕ್ಕೆ ನಾವು ವಾಪಸ್ ಬಂದ್ವಿ. ಟೈಮ್ ಕೂಡ ಸಾಕಾಗಿರಲಿಲ್ಲ. ಅಂಗಡಿಗಳು ಇವತ್ತು ಫ್ರೈಡೇ, ಇಲ್ಲಿ ದುಬೈಯಲ್ಲಿ ಫ್ರೈಡೇ ವೀಕೆಂಡು. ಸೊ ಅಲ್ಲಿ ಭಾನುವಾರದಲ್ಲಿ ಎಷ್ಟು ಅಂಗಡಿಗಳು ಕ್ಲೋಸ್ ಮಾಡಿರ್ತಾರಲ್ಲ ಬೆಂಗಳೂರಲ್ಲಿ, ಅದೇ ಥರ ಇಲ್ಲಿ ಕ್ಲೋಸ್ ಮಾಡಿರ್ತಾರೆ. ನೋಡಿ ನೀವು ಎಷ್ಟು ಜನ ಮುಚ್ಚಿದ್ದಾರೆ ನೋಡ್ಬೋದಲ್ಲ. ಈ ಥರ ಸುಮಾರು ಅಂಗಡಿಗಳು ಇಲ್ಲ ಅಂದರೆ ನೆನ್ನೆ ತೋರಿಸಿದ್ನಲ್ಲ ಎಷ್ಟು ಅಂಗಡಿ ಇದೆ ಅಂತಲೇ ನಮ್ಗೆ ಗೊತ್ತಾಗಲ್ಲ. ಅಷ್ಟು ಅಂಗಡಿಗಳನ್ನ ನಾವು ಚೆಕ್ಕು ಮಾಡೋಕ್ಕಾಗಲ್ಲ. ನಮಾಜ್ ಟೈಮಲ್ಲೂ ಕ್ಲೋಸ್ ಮಾಡ್ತಾರಂತೆ, ಫ್ರೈಡೇ ಬೇರೆ ಅಲ್ಲ ಇವತ್ತು. ಸೊ ಬಂದಿದ್ದೀವಿ ಗೋಲ್ಡ್ ಸೂಪ್. ಮೋಸ್ಟ್ಲಿ ವರ್ಲ್ಡಲ್ಲಿ ಇಷ್ಟು ಅಂಗಡಿಗಳು ಇರೋದು ಈ ಗೋಲ್ಡ್ ಸೂಕಲ್ಲಿ ಮಾತ್ರನೇ ಅಂತ ಹೇಳ್ಬೋದು. ಒಳ್ಳೆ ಫಿಶ್ ಮಾರ್ಕೆಟಲ್ಲಿ ಫಿಶ್ ಮಾರಲ್ವ, ಆ ಥರ ಗೋಲ್ಡ್ನ ಮಾರ್ತಾರೆ. ಇಲ್ಲಿ 18 ಕ್ಯಾರೆಟು, 22 ಕ್ಯಾರೆಟು ಮತ್ತು 24 ಕ್ಯಾರೆಟ್ ಬಿಸ್ಕೆಟ್ಸು ಎಲ್ಲ ಇರುತ್ತೆ. ಆಮೇಲೆ 18 ಕ್ಯಾರೆಟ್ ಜ್ಯುವೆಲರಿ ಕೂಡ ಇರುತ್ತೆ. ಇಲ್ಲಿ ತುಂಬ ಜನ ಹಾಕೋತಾರೆ. ಮತ್ತು ಫಾರಿನರ್ಸ್ ಕೂಡ ಅಷ್ಟೇ 18 ಕ್ಯಾರೆಟ್ ಜ್ಯುವೆಲ್ಸ್ನ ತುಂಬ ಯೂಸ್ ಮಾಡ್ತಾರೆ. ಯಾಕಂದರೆ ತುಂಬ ಸಣ್ಣದು ಡೆಲಿಕೇಟ್ ಇರೋವಂಥದ್ದೆಲ್ಲ 22 ಕ್ಯಾರೆಟಲ್ಲಿ ಮಾಡಿದ್ರೆ ತುಂಬ ಡೆಲಿಕೇಟಾಗಿ ಬಂದುಬಿಡುತ್ತೆ. ಅದಕ್ಕೆ 18 ಕ್ಯಾರೆಟಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಅದನ್ನು ತುಂಬ ಜನ ಯೂಸ್ ಮಾಡ್ತಾರೆ ಫಾರಿನ್ನಲ್ಲಿ. ಈಗ ನಾವು ರೆಸ್ಟ್ ಮಾಡೋಣ ಅಂತ 2 ಮಿನಿಟ್ಸ್ ಕೂತ್ಕೊಂಡ್ವಿ. ಹಂಗಾಗಿ ನಾನು ಒಂದು ವಿಡಿಯೋ ಮಾಡೋಣ, ಯಾಕೆ ಟೈಮ್ ವೇಸ್ಟ್ ಮಾಡೋದು ಕೂತ್ಕೊಂಡು ಅಂತ ಇದನ್ನು ಮಾಡಿದೆ. ಇಲ್ಲಿ ಝೀರೋ ಮೇಕಿಂಗ್ ಅಂತಲೇ ಅಲ್ವಾ ಫೇಮಸ್ಸು. ದುಬೈ ಅಂತ ತಕ್ಷಣ ಝೀರೋ ಮೇಕಿಂಗ್ ಇದರಲ್ಲಿ ಗೋಲ್ಡ್ ಸಿಗುತ್ತಂತೆ, ಕಮ್ಮಿಗೆ ಸಿಗುತ್ತಂತೆ ಅಂತ. ಆ್ಯಕ್ಚುಲಾಗಿ ಏನು ಅಂತಂದರೆ ಎಷ್ಟೋ ಅಂಗಡಿಗಳಲ್ಲಿ ಝೀರೋ ಮೇಕಿಂಗ್ ಸಿಗುತ್ತೆ. ಹಂಗಂತ ನಿಮಗಿಷ್ಟ ಆಗಿದ್ದು ಜ್ಯುವೆಲ್ಸು ಮತ್ತು ತುಂಬ ಚೆನ್ನಾಗಿರೋ ಡಿಸೈನ್ಸು ಎಲ್ಲ ಝೀರೋ ಮೇಕಿಂಗ್ ಸಿಗಲ್ಲ. ಡಿಸೈನ್ಸ್ ಚೆನ್ನಾಗಿರಲ್ಲ. ಮತ್ತು ಬರೀ ಆಲ್ಮೋಸ್ಟ್ ಶಾಪಲ್ಲಿ ಬರೀ ಬಳೆಗಳು ಮತ್ತು ನಾರ್ಮಲ್ ಪ್ಲೇನ್ ಚೈನ್ಗಳು ಇವು ಮಾತ್ರ ಝೀರೋ ಮೇಕಿಂಗ್ ಸಿಗೋದು. ಆಮೇಲೆ ಒಳ್ಳೊಳ್ಳೆ ನೆಕ್ಲೆಸ್ಗಳು, ಲಾಂಗ್ ಚೈನ್ಗಳು ಇವೆಲ್ಲನೂ ನಿಮಗೆ ಝೀರೋ ಮೇಕಿಂಗ್ ಎಲ್ಲ ಸಿಗಲ್ಲ. ಕೆಲವು ಶಾಪ್ಸು ಒಂದು 4-5 ಅಂಗಡಿಗಳಲ್ಲಿ ಮಾತ್ರ ಬೇರೆ ಡಿಸೈನ್ಸು ಸಿಗುತ್ತೆ. ಆದರೆ ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ ಅದು. ಮತ್ತು ಅರೇಬಿಕ್ ಡಿಸೈನ್ಸ್ ಎಲ್ಲ ಇರುತ್ತೆ, ಅದು ನಮಗೆ ಇಂಡಿಯಾ ಅನ್ನೋರಿಗೆ ಇಷ್ಟ ಆಗಲ್ಲ. ತುಂಬ ಒಂಥರ ಆಡಾಗಿ ಅನಿಸ್ತಾ ಇರುತ್ತೆ ಎಲ್ಲ. ಮತ್ತು ಲೈಟ್ ವೆಯ್ಟ್ ಎಲ್ಲ ತುಂಬ ಇಷ್ಟಪಡ್ತಾರೆ ಇಲ್ಲಿ. ಹಾಗಾಗಿ ಲೈಟ್ ವೆಯ್ಟ್ ಜ್ಯುವೆಲ್ಸ್ ಎಲ್ಲ ತುಂಬ ಜಾಸ್ತಿ ಇಟ್ಟಿದ್ದಾರೆ. ಆಮೇಲೆ ತುಂಬ ಹೆವಿ ಜ್ಯುವೆಲ್ಸು ಇದೆ. ಆಮೇಲೆ ನೋಡಿದ್ದೆಲ್ಲ ಕೆಲವುದು ಲೈಟ್ ವೆಯ್ಟ್ ಅಂತ ಅನ್ನಿಸ್ತಾ ಇರುತ್ತಲ್ವಾ, ಅದು ನಿಜವಾಗ್ಲೂ ಕೆಲವುದೆಲ್ಲ ಲೈಟ್ ವೆಯ್ಟ್ ಇರಲ್ಲ, ವೆಯ್ಟ್ ಇರುತ್ತೆ. 50 ಗ್ರಾಮ್ ಇರುತ್ತೆ, 100 ಗ್ರಾಮ್ ಇರುತ್ತೆ, 200 ಗ್ರಾಮ್ ಎಲ್ಲ ಇರುತ್ತೆ. ಆದರೆ ನೋಡೋಕ್ಕೆ ತುಂಬ ಲೈಟ್ ವೆಯ್ಟ್ ಇದೆಯೇನೋ ಅನಿಸುತ್ತೆ. ಸೊ ನೋಡಿದ್ದೆಲ್ಲನೂ ಲೈಟ್ ವೆಯ್ಟ್ ಇರಲ್ಲ ಇಲ್ಲಿ, ಹಂಗೆ ಕಾಣಿಸುತ್ತೆ ಅಷ್ಟೇ. ಆಯಿತಾ. ಆಮೇಲೆ ಇನ್ನೇನು ಹೇಳಬೇಕು, ಗೋಲ್ಡ್ ಪ್ರೈಸ್ ಅಂತ ಬಂದಾಗ ಇಂಡಿಯಾಗಿಂತ ಇಲ್ಲಿಗೆ ಸುಮಾರು ಒಂದು 450-500 ರೂಪಾಯಿ ಕಮ್ಮಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರಲ್ಲ, ಒಬ್ರು 500 ಹೇಳ್ತಾರೆ, ಒಬ್ರು 450 ಹೇಳ್ತಾರೆ ಅಂತ ನೀವು ಅನ್ಕೋಬೋದು. ಯಾಕೆ ಹಂಗೆ ಹೇಳ್ತಾರೆ ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನಾವು 50 ಪೈಸೆ ಕೊಟ್ಟು ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಿ, ಇನ್ನೊಬ್ಬರು 1 ರೂಪಾಯಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು 25 ಪೈಸೆ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲೂ ಡಿಫ್ರೆನ್ಸ್ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳೋದು ಒಬ್ಬೊಬ್ಬರು ಅದೇ 450, 500, 550 ಹೀಗೆ ಡಿಫ್ರೆನ್ಸ್ ಅಂತ ಹೇಳೋದು. ಆದರೆ ಇಂಡಿಯಾಗಿಂತ ಇಲ್ಲಿ ಚೀಪಾಗಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನು ಹೇಳಿದೆ, ಯಾವ್ಯಾವ ಕ್ಯಾರೆಟ್ ಸಿಗುತ್ತೆ ಮತ್ತು ಝೀರೋ ಮೇಕಿಂಗ್ ಬಗ್ಗೆ ಹೇಳಿದೆ ಫಸ್ಟು. ಸೆಕೆಂಡ್ ಪಾಯಿಂಟ್ ಏನು ಹೇಳಿದೆ, ಪ್ರೈಸ್ ಬಗ್ಗೆ ಹೇಳಿದೆ. ಇಂಡಿಯಾಗೂ ಇಲ್ಲಿಗೂ ಪ್ರೈಸ್ ಡಿಫ್ರೆನ್ಸ್ ಏನಿರುತ್ತೆ ಅಂತ. ಮತ್ತು ಥರ್ಡ್ ಡಿಫ್ರೆನ್ಸ್ ಏನು ಅಂತಂದರೆ ಇಲ್ಲಿ 5% ಟ್ಯಾಕ್ಸ್ ಇದೆ ದುಬೈನಲ್ಲಿ. 5% ನಾವು ಇಲ್ಲಿ ಕೊಟ್ಟರು ನಾವು ದುಬೈ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ನಾವು ಇದನ್ನು ಬಿಲ್ನ ಕೊಟ್ಟರೆ ಅವರು 80 to 85% ಅಷ್ಟು ಟ್ಯಾಕ್ಸ್ನ ವಾಪಸ್ ಕೊಡ್ತಾರೆ ನಮಗೆ. ಅಂದರೆ ಒಂದು 100 ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಅಂದರೆ ಒಂದು 80-85 ರೂಪಾಯಿ ಅಷ್ಟು ವಾಪಸ್ ಸಿಗುತ್ತೆ ನಮಗೆ. ಸೊ ಅದೊಂದು ಲಾಭ ಇದೆ. ನೀವು ಎಷ್ಟು ಬೇಕಾದ್ರೂ ತೋರಿಸ್ಬೋದು ದುಬೈ ಏರ್ಪೋರ್ಟ್ನಲ್ಲಿ, ಯಾಕಂದರೆ ಅವ್ರಿಗೆ ಟೂರಿಸಮ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನೀವು ಎಷ್ಟೇ ಪರ್ಚೇಸ್ ಮಾಡಿದ್ರು ಕೊಡ್ತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಏನು ಅಂತಂದರೆ, ನೀವು ಇಂಡಿಯಾಗೆ ತೊಗೊಂಡೋದ್ಮೇಲೆ ಅಲ್ಲಿ ಏರ್ಪೋರ್ಟಲ್ಲಿ ಕಸ್ಟಮ್ಸಲ್ಲಿ ಇಡ್ಕೋತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ತೊಗೊಂಡ್ರು ನೀವು ಪೂರ್ತಿ ಜ್ಯುವೆಲ್ಸ್ನ ಹಾಕ್ಕೊಂಡು ಹೋಗ್ಬೋದು. ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅಲ್ಲಿ. ಗೊತ್ತಾಯ್ತಾ ಡಿಫ್ರೆನ್ಸು? ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಮತ್ತು ಟ್ಯಾಕ್ಸ್ನ ರೀಫಂಡ್ ತೊಗೋಬೋದು. ಅದೇ ಇಂಡಿಯಾಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಮಾಡಬೇಕು. ಎಷ್ಟು ಲಿಮಿಟೇಷನ್ ಇದೆಯೋ ಅಷ್ಟು ಮಾತ್ರ. ಅಂದರೆ 40 ಗ್ರಾಮ್ಸು ಹೆಂಗಸರಿಗೆ, 20 ಗ್ರಾಮ್ಸು ಗಂಡಸರಿಗೆ, ಮಕ್ಕಳಿಗೆ 20 ಗ್ರಾಮ್ಸು ಅಂತ, ಅಥವಾ ವಿದಿನ್ 1 lakh ಅಂತ ಹೇಳೋದು.
Continue on to 103rd Street. Thank you. Bye bye. Oh, sorry. This one. Thank you. Okay, even for you. Bye bye. Bye bye. Thank you. Bye. Yes. Bye bye. Thank you. Hey, this one for you. Thank you. Thank you. Only gold price. ಈ ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿರುತ್ತೆ. ಗೋಲ್ಡ್ ಸೂಕ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.